ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಮದುವೆ ಮನೆಗಳಲ್ಲಿ ಮಾಡೋಂಥ ಗೀ ರೈಸ್ ಮಾಡೋದನ್ನು ಸುಲಭವಾಗಿ ಮನೇಲೇ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಸುಲಭವಾಗಿ ಮಾಡ್ಬೋದು, ರುಚಿಯಾಗಿರುತ್ತೆ. ಇದೇ ರೀತಿ ನೀವು ಮಾಡಬೇಕು ಅಂದರೆ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮೊದಲು ನೋಡಿ, 1 ಕಪ್ಪಷ್ಟು ಅಂದರೆ ದೊಡ್ಡ ಕಪ್ಪಲ್ಲಿ 1 ಕಪ್ಪಷ್ಟು ರೈಸನ್ನು ನೆನೆಸಿಡ್ತಾ ಇದ್ದೀನಿ. ಇದರಲ್ಲಿ 3/4 kg ಅಷ್ಟಿದೆ. ಇದ್ರ ಜೊತೆಲಿ ನೀವು ಒಂದು ಸ್ವಲ್ಪ ಅಂದರೆ ಒಂದು ಹಿಡಿಯಷ್ಟು ಜೀರಾ ರೈಸನ್ನು ಹಾಕ್ಕೊಂಡ್ಬಿಟ್ರೆ ಗೀ ರೈಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. 2 ಅಥವಾ 3 ಸಲ ನೀಟಾಗಿ ವಾಶ್ ಮಾಡಿ ನಾವು ಅರ್ಧ ಗಂಟೆ ನೆನೆಸಿಟ್ಕೊಳ್ಳೋಣ. ನಂತರ ಕುಕ್ಕರ್ ಬಿಸಿ ಮಾಡಿ 3 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಗೀ ರೈಸ್ಗೆ ತುಪ್ಪ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕಬೇಕು, ಅಥವಾ ನೀವು ಇದ್ರ ಜೊತೆಯಲ್ಲಿ ಎಣ್ಣೆ ಹಾಕ್ಕೊಳ್ತೀನಿ ಅಂದರೂ ಹಾಕ್ಬೋದು. ನೋಡಿ, ನಾನು 3 ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ, ಅಥವಾ ಪೂರ್ತಿಯಾಗಿ ತುಪ್ಪದಲ್ಲೇ ಮಾಡ್ಕೊಳ್ತೀನಿ ಅಂದರೂ ನೀವು ಮಾಡ್ಕೊಳ್ಬೋದು. ನಂತರ 50 ಗ್ರಾಮಷ್ಟು ಗೋಡಂಬಿನ ಸೇರಿಸ್ಕೊಳ್ತಾ ಇದ್ದೀನಿ. ಗೋಡಂಬಿ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಿ, ಮಕ್ಕಳು ಅಷ್ಟೇ ಇಷ್ಟಪಟ್ಟು ತಿಂತಾರೆ. ನೋಡಿ, ಈಗ ಈ ಗೋಡಂಬಿ ಕ್ರಿಸ್ಪಿಯಾಗಿ ಆಗಬೇಕು ಮತ್ತು ಕಲರ್ ಚೇಂಜ್ ಆಗಬೇಕು, ಆ ರೀತಿ ಫ್ರೈ ಮಾಡ್ತಾ ಇರಿ. ನೋಡಿದ್ರಲ್ಲ, ಇಷ್ಟ ಆಯಿತು. ಇಷ್ಟ ಆದರೆ ಸಾಕು. ಈ ಜಾಗದಲ್ಲಿ ಬಿರಿಯಾನಿ ಸ್ಪೈಸಸ್ ನಿಮ್ಮ ಮನೇಲಿ ಯಾವುದ್ಯಾವ್ದು ಇದೆಯೋ ಅದನ್ನು ಹಾಕ್ಕೊಳ್ಳಿ. ನಂತರ 4 ಹಸಿಮೆಣಸಿನ್ಕಾಯನ್ನು ಹಾಕಿ ಇದನ್ನು ಫ್ರೈ ಮಾಡೋಣ. ತುಪ್ಪದಲ್ಲಿ ಫ್ರೈ ಮಾಡ್ತಾ ಇರೋದ್ರಿಂದ ಘಮ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತೀರಾ. ನಂತರ ಇದರಲ್ಲೇ 1 ಈರುಳ್ಳಿನ ದೊಡ್ಡ ಸೈಜಲ್ಲೇ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಅಂದರೆ ಈರುಳ್ಳಿ ಆಪ್ಷನಲ್, ಬೇಡ ಅಂದರೆ ನೀವು ಧಾರಾಳವಾಗಿ ಸ್ಕಿಪ್ ಮಾಡ್ಬೋದು. ಈರುಳ್ಳಿನೂ ಕೆಂಪಗಾಗಬೇಕು. ನಾನು ಆಲ್ರೆಡಿ ಗೀ ರೈಸು ಮತ್ತು ವೆಜ್ ಕುರ್ಮಾ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ, ಅದನ್ನು ಕ್ಲಿಕ್ ಮಾಡಿ ಅದೇ ರೀತಿ ಮಾಡ್ಕೊಳ್ಳಿ. ಅದರಲ್ಲಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಏನೂ ಹಾಕಿಲ್ಲ, ಲೈಟ್ ವೆಯ್ಟಾಗಿ ಮಾಡೋದು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನೋಡಿ, ಇಷ್ಟು ಫ್ರೈ ಆಯ್ತಲ್ವ. ಈಗ ತೆಂಗಿನ ಹಾಲನ್ನು ಹಾಕ್ಕೊಳ್ತೀನಿ. ಅಂದರೆ ತೆಂಗಿನಕಾಯಿನ ರುಬ್ಬಿ ಹಾಲು ತೆಗೆದಿರೋ ಅಂಥದ್ದು ನಾವು ರೈಸ್ ತೊಗೊಂಡಿದ್ವಲ್ಲ, ಅದೇ ಬೌಲಲ್ಲಿ 1 ಬೌಲಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಂತರ ಅದೇ ಬೌಲಲ್ಲಿ 3/4 ಬೌಲಷ್ಟು ನೀರನ್ನು ಹಾಕ್ಕೊಳ್ತೀನಿ. ನೀವು ಪೂರ್ತಿಯಾಗಿ ತೆಂಗಿನ ಹಾಲೇ ಹಾಕ್ಬಿಟ್ಟು ಮಾಡ್ತೀನಿ ಅಂದರೂ ಮಾಡ್ಬೋದು, ಇನ್ನೂ ರಿಚ್ಚಾಗಿ ಚೆನ್ನಾಗಿರುತ್ತೆ. 1ಕ್ಕೆ 1 3/4 ನೀವು ಯಾವ ಮೆಜರ್ಮೆಂಟಲ್ಲಾದರೂ ತಗೊಳ್ಳಿ. ಈ ಅಳತೆನಲ್ಲಿ ಹಾಕ್ಕೊಂಬಿಟ್ರೆ ಗೀ ರೈಸು ಬಿಡಿ ಬಿಡಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇದು 1 ಕುದಿ ಬರಬೇಕು. ಈ ರೀತಿ ಕೊತ ಅಂತ ಕುದೀತಾ ಇದೆ. ಈಗ ನೆನೆಸಿಟ್ಟಿರೋ ಅಂಥ ರೈಸನ್ನು ಹಾಕ್ಕೊಳ್ಳೋಣ. ಅದರಲ್ಲಿರೋವಂಥ ನೀರನ್ನು ಹಾಕಬೇಡಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಳ್ತೀನಿ. ನೋಡಿ, ನಾನು ಆಗಲೇ ಹೇಳಿದಾಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಆಪ್ಷನಲ್, ಬೇಡ ಅಂದರೆ ನೀವು ಸ್ಕಿಪ್ ಮಾಡಿಬಿಡಿ. ಈಗ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಹೀಗೆ ಓಪನ್ ಪ್ಯಾನಲ್ಲೇ ಬೇಯಿಸ್ತೀನಿ ಅಂದರೂ ಬೇಯಿಸ್ಕೊಳ್ಳಿ. ಮದುವೆ ಮನೆಗಳಲ್ಲಿ ಓಪನ್ ಪ್ಯಾನಲ್ಲೇ ಮಾಡ್ತಾರೆ, ಆದರೆ ನಮಗೆ ಟೈಮ್ ಇರಲ್ಲ ಅಲ್ವಾ. ಆದ್ದರಿಂದ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಕರೆಕ್ಟಾಗಿ 2 ವಿಸಿಲ್ ಮಾತ್ರ ಕೂಗಿಸ್ಕೊಳ್ಳೋಣ. ನೋಡಿ, ಈಗ 2 ವಿಸಿಲ್ ಆಯಿತು. ನೋಡಿದ್ರಲ್ಲ, ರೈಸ್ ಎಷ್ಟು ಬಿಡಿಬಿಡಿಯಾಗಿ ಒಂದಕ್ಕೊಂದು ಅಂಟ್ಕೊಂಡೇ ಇಲ್ಲ, ಬಿಡಿಬಿಡಿಯಾಗಿದೆ ಅಲ್ವಾ. ಹಾಗೆ ಆ ತೆಂಗಿನ ಹಾಲು ಮತ್ತು ಈ ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ಮಿಕ್ಸ್ ಮಾಡ್ತಿದ್ರೆ ಘಮ ಅಷ್ಟು ಚೆನ್ನಾಗಿ ಬರ್ತಾ ಇದೆ ಫ್ರೆಂಡ್ಸ್. ನೀವೇನಾದರೂ ಈ ರೀತಿ ಮಾಡಿಕೊಟ್ಬಿಟ್ರೆ ಮನೇಲಿ ದೊಡ್ಡವರೇ ಅಂತಲ್ಲ, ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಇದ್ರ ಜೊತೇಲಿ ನೀವು ವೆಜ್ ಕುರ್ಮನೋ ಅಥವಾ ನಾನ್ ವೆಜ್ ಕುರ್ಮನೋ ಮಾಡ್ಕೊಂಬಿಡಿ. ಸಂಡೇಸಲ್ಲಿ ಸ್ಪೆಷಲ್ಲಾಗಿ ಒಂದು ಸಲ ನೀವು ಮಾಡಿಕೊಂಡ್ರೆ ಯಾವಾಗಲೂ ಮಾಡ್ತೀರಾ. ಹಾಗೆ ಲಂಚ್ ಬಾಕ್ಸ್ಗೂ ಸಹ ನೀವು ತೊಗೊಂಡೋಗ್ಬೋದು. ಸೇಮ್ ಟು ಸೇಮ್ ಮದುವೆ ಮನೆಗಳಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ನಿಮಗೆ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ. ಹಾಗೆ ನಾನು ಇದ್ರ ಜೊತೆಯಲ್ಲಿ ವೆಜ್ ಪನ್ನೀರ್ ಕುರ್ಮಾ ಮಾಡಿದ್ದೀನಿ, ಅದನ್ನು ಸಹ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ಅದನ್ನು ನೋಡಿ. ಹಾಗೆ ಈ ಗೀ ರೈಸು ಮತ್ತು ವೆಜ್ ಕುರ್ಮಾ 2 ಯಾವ ರೀತಿ ಬಂತು ಅಂತ ಒಂದು ಸಲ ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.